ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಸೊ ವಿಶೇಷವಾಗಿ ಏನು 1ನೇ ತಾರೀಕು ಅಂದ್ರೆ ನ್ಯೂ ಇಯರ್ಗೆ ದಿ ಐಸ್ ಅನ್ನೋ ಒಂದು ಮೂವಿ ವೆಂಕಟ್ ರೆಡ್ಡಿ ಅವರ ಒಂದು ನಿರ್ಮಾಣ ಮತ್ತು ಅದೇ ತರನೇ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ರಚನೆ ಮತ್ತು ನಿರ್ದೇಶನ ಸುಬಾ ಭರದ್ವಾಜ್ ಅವರು. ಸೊ ಆಲ್ಮೋಸ್ಟ್ ಹಾರರ್ ಸಿನಿಮಾದಲ್ಲಿ ಅವ್ರದೇ ಆದ ಒಂದು ಚಾಪು ಮೂಡಿಸಿ ಸುಮಾರು ಒಂದು ಆಲ್ಮೋಸ್ಟ್ ಒಂದು 30ರಿಂದ ಒಂದು 20ರಿಂದ 25 ಒಂದು ಶಾರ್ಟ್ ಮೂವಿ ಹಾರರ್ ಮೂವೀಸ್ ನ ಮಾಡಿ ಆ ಒಂದು ಎಕ್ಸ್ಪೀರಿಯನ್ಸ್ ನ ಅಡಿಯಲ್ಲಿ ಆಲ್ಮೋಸ್ಟ್ ಇವತ್ತು ಒಂದು ದೊಡ್ಡ ಪರದೆಯಲ್ಲಿ ಈ ಒಂದು ಚಿತ್ರನ ನಿರ್ದೇಶನ ಮಾಡಿ ಆಲ್ಮೋಸ್ಟ್ ರಾಜ್ಯಾದ್ಯಂತ 25ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಇದೇ ಶುಕ್ರವಾರ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಒಳ್ಳೆ ರೀತಿಯ ಒಂದು ಹಾರರ್ ಸಿನಿಮಾ ನೀವೆಲ್ಲರೂ ನೋಡಿ ಈ ಒಂದು ಹೊಸ ಚಿತ್ರತಂಡಕ್ಕೆ ಆಲ್ಮೋಸ್ಟ್ ಎಲ್ಲರನ್ನು ಪ್ರೋತ್ಸಾಹಿಸಿ ಬೆಳೆಸಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಒಂದು ನೋಡಿದ ತಕ್ಷಣನೇ ಟೀಸರ್ ಆಗಲಿ ಪೋಸ್ಟರ್ ಆಗಲಿ ಏನೋ ಒಂಥರ ಹಾರರ್ ಇದೆ. ಬೇರೆ ಸಿನಿಮಾಗಳ ಹಳೆಯ ಸಿನಿಮಾಗಳನ್ನೆಲ್ಲ ಕಂಪೇರ್ ಮಾಡ್ಕೊಂಡಾಗ ಒಂದು ಹೊಸತನ ಇದೆ. ಫ್ಯಾಮಿಲಿ ಪ್ಲಸ್ ಎಮೋಷನ್ಸ್ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿರುವಂತ ಒಂದು ಸಿನಿಮಾ. ಸೊ ನೀವೆಲ್ಲರೂ ನೋಡಿ ಈ ಒಂದು ಚಿತ್ರಕ್ಕೆ ಹರಸಿ ಅಂತ ಹೇಳ್ತಾ, ವಿಶೇಷವಾಗಿ ಉದ್ಯಮಿಗಳು, ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿದ್ದಂತ ವೆಂಕಟ್ ರೆಡ್ಡಿ ಅವರು ಈ ಒಂದು ಚಿತ್ರಕ್ಕೆ ಆಲ್ಮೋಸ್ಟ್ ಅವರೇ ಒಂದು ಆಕ್ಟಿಂಗ್ ಮಾಡಿ ಅವರೇ ನಿರ್ಮಾಣ ಮಾಡಿದ್ದಾರೆ. ಹೊಸಬರಿಗೆ, ಹೊಸ ಮುಖಗಳಿಗೆ, ಹೊಸ ಪ್ರತಿಭೆ ಇರುವಂತ ಪ್ರತಿಭಾನ್ವಿತರಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಇನ್ನ ಹೆಚ್ಚು ಸಿನಿಮಾಗಳು ಇದೇ ತರ ಮುಂಬರುವ ದಿನಗಳಲ್ಲಿ ಆಗ್ಲಿ ಅಂತ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ಆಶಿಸ್ತಾ ಇದಾಗಿತ್ತು ಇವತ್ತಿನ ಲೈವ್ ದೃಶ್ಯಾವಳಿಗಳು. ನಮಸ್ತೆ ಸರ್. ನಮಸ್ಕಾರ ಎಲ್ಲರಿಗೂ. ನಾನು ಹೇಳೋದು ಏನು ಅಂತಂದ್ರೆ, ಈ ಪಿಕ್ಚರು ಐಸ್ ಅಂತ ಪಿಕ್ಚರ್ ಮಾಡಿಬಿಟ್ಟು ನಾನು ಕೂತಿದ್ದೀನಿ. ಇವಾಗ ಏನ್ ಹೇಳೋದು ಅಂದ್ರೆ, ಈ ಪಿಕ್ಚರ್ ಎಲ್ಲರೂ ನೋಡೋಕ್ಕೋಸ್ಕರ ಮಾಡಿರೋದು. ಇದು ಫ್ಯಾಮಿಲಿ ಎಂಟರ್ಟೈನರು. ಹಾರರ್ ಪಿಕ್ಚರ್ ನಿಜ, ಆದ್ರೆ ಹಾರರ್ ಪಿಕ್ಚರ್ ಆದ್ರೂ ಇದರಲ್ಲಿ ನಮ್ಮ ವೆಂಕಟ್ ರೆಡ್ಡಿ ಅವ್ರು ಹೇಳ್ದಂಗೆ ಸೆಂಟಿಮೆಂಟ್ ಇದೆ, ಸಾಂಗ್ ಇದೆ, ಫೈಟ್ ಇದೆ. ಸೊ ಆದ್ರಿಂದ ಇದು ಎಲ್ಲರೂ ನೋಡುವಂತ ಪಿಕ್ಚರೇ. ನೋ ವಲ್ಗರ್ ಸೀನ್ಸ್ ಡೆಫಿನೆಟ್ಲಿ. ಸೊ ಅದರಿಂದ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಸೊ ಇದನ್ನ ನಾವು 1ನೇ ತಾರೀಕಿಗೆ ಯಾತಕ್ಕೆ ರಿಲೀಸ್ ಮಾಡ್ತಿದೀವಿ ಅಂತಂದ್ರೆ, ಖಂಡಿತವಾಗ್ಲೂ ಎಲ್ಲರೂ ಪಿಕ್ಚರ್ನ ಯಾವ ಪಿಕ್ಚರೇ ಆದ್ರೂ ಧೈರ್ಯವಾಗಿ ನೋಡಿ ಅಂತ. ಇದರಿಂದ ಎಲ್ಲರಿಗೂ ಧೈರ್ಯ ಬರಲೇಬೇಕು, ಪಿಕ್ಚರ್ ನೋಡ್ಲೇಬೇಕು, ಚೆನ್ನಾಗಿರುತ್ತೆ ಅಂತ ನಮಗೂ ಒಂದು ಆಸೆ. ಸೊ ಆ ಆಸೆ ನಾನೊಬ್ಬ ಇಟ್ಕೊಂಡ್ರೆ ಸಾಲದು, ನೀವೆಲ್ಲ ಹೇಳ್ಬೇಕು. ಸೊ ಈ ಪಿಕ್ಚರ್ ನೋಡಿ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ಮುಂದಕ್ಕೆ ಏನು ಹೇಳೋದು ಅಂತಂದ್ರೆ, ನಾನು ಈ ಪಿಕ್ಚರ್ ತುಂಬಾ ಕಷ್ಟ ಇಷ್ಟಪಟ್ಟು ಮಾಡಿದ್ದೀವಿ. ಅದೇ ಸೊ ಅದರಿಂದ ಸಕ್ಸಸ್ ಆಗಬೇಕು ಅನ್ನೋ ಆಸೆ. ಇದು ಬರೀ ಅದೇ ಹೇಳ್ದಂಗೆ ಹಾರರೇ ಅಲ್ಲ. ನಮ್ಮ ವೆಂಕಟ್ ರೆಡ್ಡಿ ಅವ್ರು ಹೇಳ್ದಂಗೆ ಸೆಂಟಿಮೆಂಟ್ ಜೊತೆಗೆ ಹಾರರು ಇಟ್ಟು ಇದನ್ನ ಜನನ ಸೆಂಟಿಮೆಂಟ್ ಇಟ್ಟರೆ ಜನ ಏನ್ ಹೇಳ್ತಾರೆ ನಮ್ಮ ರೆಡ್ಡಿ ಅವರು ಅಂತಂದ್ರೆ, ಜನ ಅಳ್ತಾ ಹೋಗ್ಬೇಕು ಅಂತ. ಯಾತಕ್ಕೋ ಗೊತ್ತಿಲ್ಲ, ಅವ್ರಿಷ್ಟ ಅದು. ನನಗೆ ಜನ ನಗ್ತಾ ಹೋಗ್ಬೇಕು ಅನ್ನೋ ಆಸೆ, ಅವ್ರಿಗೆ ಅಳ್ತಾ ಹೋಗ್ಬೇಕು ಅನ್ನೋ ಆಸೆ. ಸೊ ಇದನ್ನ ಎರಡೂ ಇಟ್ಕೊಂಡ್ಬಿಟ್ಟಿದೀವಿ ಅಂತ ಇಟ್ಕೊಳ್ಳಿ. ಸೊ ಅಳ್ತಾನು ಇರಬೇಕು, ನಗ್ತಾನು ಇರಬೇಕು, ಮಕ್ಕಳು ಖುಷಿ ಪಡ್ಬೇಕು, ಚಪಾಳೆ ನೋಡಿಬೇಕು ಅನ್ನೋ ರೀತಿ ಪಿಕ್ಚರ್ ನೋಡಿದೀವಿ. ನಾನೇ ಈ ಪಿಕ್ಚರ್ಗೆ ಡೈರೆಕ್ಟ್ ಮಾಡಿದೀನಿ. ನನ್ನ ಹೆಸರು ಸುಬ್ಬು ಭರದ್ವಾಜ್ ಅಂತ. ಕ್ಯಾಮರಾಮೇನು ನಾನೇ, ಸ್ಟೋರಿನೂ ನಾನೇ. ಸೊ ಇದನ್ನ ಈ ತರ ಇಟ್ಕೊಂಡು ಈ ಪಿಕ್ಚರ್ ಮಾಡಿದೀನಿ. ಇದು ನನ್ನ ಮೊದಲನೇ ಪಿಕ್ಚರ್. ಇದು ನನ್ನ ಮೊದಲನೇ ಪಿಕ್ಚರ್. ಮೊದಲು ನಾನು ಬರೀ ಶಾರ್ಟ್ ಫಿಲ್ಮ್ಗಳು ಮಾಡ್ತಾ ಇದ್ದೆ. ನಮ್ಮ ವೆಂಕಟ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಸಿಕ್ಕೋದೇ ಕಷ್ಟ. ಹೇಗೋ ನನ್ನ ಪ್ರೊಡ್ಯೂಸರ್ ಸಿಕ್ಕಿದ್ರು. ಸೊ ಅದನ್ನ ಉಪಯೋಗಿಸ್ಕೊಂಡೆ ನಾನು. ಅವ್ರನ್ನ ಉಪಯೋಗಿಸ್ಕೊಂಡು ಈ ಸಿನಿಮಾ ಮಾಡಿದೀನಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಶುಭ ಹಾರೈಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋರಂ ರೆಡ್ಡಿ ವೆಂಕಟೇಶ್ವರ್ಲು ಅಂತ. ನಾನೊಂದು ಬಿಲ್ಡರ್ ಆಕ್ಚುಲಿ. ಸೊ ಸಿನಿಮಾ ಮಾಡ್ಬೇಕಂತ ಏನೋ ಚಿನ್ನ ವಯಸ್ಸಲ್ಲಿ ಒಂದು ಆಸೆಲಿ ಇಟ್ಕೊಂಡು ನಾನು ಬಿಲ್ಡರ್ ಒಂದು ಸೆಟಲ್ ಆದ್ಮೇಲೆ ಇವಾಗೋದು ಸಿನಿಮಾ ಮಾಡ್ಬೇಕಂತ ಇದು ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಅಭ್ಯಾಸ ಆಗೋದಕ್ಕೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಐಸ್ ಅಂತ ಈ ಫೀಚರ್ ಫಿಲ್ಮ್ ಮಾಡಿದ್ದೀನಿ. ಇದನ್ನು ಒಂದು ಒಳ್ಳೆ ಸೆಂಟಿಮೆಂಟಲ್ ಮೂವಿ ಇದೆ. ದೆವ್ವ ಮೂವಿ ಇದ್ರೇನು. ಸೊ ಅದಕ್ಕೆ ಆದಷ್ಟು ಸೆಂಟಿಮೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಚೆನ್ನಾಗ ಮಾಡಿದ್ದೀವಿ. ಸೊ 100% ಯು ಪೀಪಲ್ ವಿಲ್ ಲೈಕ್ ದಿಸ್ ಮೂವಿ. ಯಾಕಂದ್ರೆ ಇದು ಲವ್ ಸ್ಟೋರಿ, ಸೆಂಟಿಮೆಂಟು, ಹಾರರು, ಸಸ್ಪೆನ್ಸ್, ಥ್ರಿಲ್ಲರು ಎಲ್ಲ ಸಿನಿಮಾ ನೋಡೋವರ್ಗೆ ಏನೇನು ಬೇಕೋ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀವಿ. ಐ ಥಿಂಕ್ 100% ದಿಸ್ ಫಿಲ್ಮ್ ವಿಲ್ ಮೇಕ್ ಯು ವೆರಿ ಹ್ಯಾಪಿ. ಫ್ಯಾಮಿಲಿ ಸಮೇತ ಎಲ್ಲರೂ ನೋಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಸೊ ಇದರಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಸಾಂಗ್ಸು ಇದೆ, ಫೈಟ್ಸ್ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ಸೆಂಟಿಮೆಂಟಲ್ ಮೂವಿ. ಸೊ ನಿಮ್ಗೆ ಕಾಮಿಡಿನೂ ಸಿಗ್ತದೆ. ಏನ್ ಬೇಕೋ ಒಂದು ಜೋನರ್ ನಲ್ಲಿ ಯಾರ್ಯಾರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. 100% ದಿಸ್ ಮೂವಿ ವಿಲ್ ಮೇಕ್ ಯು ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸರ್, ಈಗ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ನಾನು ಆದಷ್ಟು ಕ್ಲಾಸಸ್ ತಗೊಂಡು ಪ್ರಾಕ್ಟೀಸ್ ಮಾಡಿ ನಮ್ಮ
ಕೆಲಸ ಮಾಡಿರೋ ಆರ್ಟಿಸ್ಟ್ ಎಲ್ಲ ಅವ್ರವ್ರು ಏನ್ ಮಾಡ್ತಾ ಇದ್ದಾರೋ ನೋಡಿ ನಾನೊಂದು ಶಾರ್ಟ್ ಟೈಮ್ಲೋನೆ ಇದು ಅಭ್ಯಾಸ ಮಾಡಿಕೊಂಡಿದ್ದೀನಿ. ಸೊ ಯಾಕಂದ್ರೆ ನಾನು ಇಷ್ಟಪಟ್ಟು ಮಾಡಿರೋ ಕೆಲಸ ಇದೆ. ಸೊ ಮಾಡ್ತಾ ಇರುವಾಗ ಇವಾಗ ಏನೇನ್ ಸೀನ್ ಇದೆ 10 o'clock ಶೂಟಿಂಗ್ ಇದ್ರೆ ನಾನು ಒಂದು 5 o'clock ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಮಾಡಿದ್ದೀನಿ. ಚೆನ್ನಾಗ ಬಂತು. ಸೊ ಯು ಆಲ್ ವಿಲ್ ಎಂಜಾಯ್. ಸೊ ನಾವು ಆಲ್ಮೋಸ್ಟ್ ಆಲ್ 27 to 30 days ಮಾಡಿದ್ದೀವಿ ಸರ್. 30 days ಶೂಟ್ ಮಾಡಿದ್ದೀವಿ. ಎಲ್ಲ ಬ್ಯಾಂಗ್ಳೂರ್ಲೇ ಮಾಡಿದ್ದೀವಿ. ಒಳ್ಳೆ ಲೊಕೇಶನ್ಸ್ ಯೂಸ್ ಮಾಡಿದ್ದೀವಿ. ಸೊ ಚೆನ್ನಾಗ ಬಂತು. ಈ ಮೂವಿನ ಮಾಡುವಾಗ ನಂಗೆ ತುಂಬಾ ಖುಷಿಯಾಗಿದೆ. ಇಟ್ ವಾಸ್ ರಿಯಲಿ ನನಗೋಸ್ಕರ ಇದು ಒಳ್ಳೆನೆ ಎಕ್ಸ್ಪೀರಿಯನ್ಸ್ ತಂದಿತ್ತು. ನನಗೋಸ್ಕರ ಇದು ತುಂಬಾನೇ ದೊಡ್ಡ ವಿಷಯ. ಆಸ್ ಅನ್ ಆರ್ಟಿಸ್ಟ್, ಆಸ್ ಅನ್ ಯಂಗ್ ಆರ್ಟಿಸ್ಟ್, ಆಸ್ ಅ ಫ್ರೆಶರ್ ಇದರಲ್ಲಿ ಫೀಲ್ಡ್ ಅಲ್ಲಿ ಹೋಗ್ಬೇಕಂದ್ರೆ ತುಂಬಾನೇ ಕಷ್ಟ. ನನಗೆ ಸರ್ ಈ ಆಪರ್ಚುನಿಟಿ ಕೊಟ್ಟವ್ರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್. ಈ ಮೂವಿ ತುಂಬಾ ಚೆನ್ನಾಗಿದೆ. ಹಾರರ್ಸ್ ಇದೆ, ಸಸ್ಪೆನ್ಸ್ ಇದೆ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು, ನಿಮ್ಮ ಮಕ್ಕಳು ಯಾರಾದ್ರೂ ನೋಡ್ಬೋದು. ಸೊ ಇಟ್ಸ್ ರಿಯಲಿ ಗುಡ್ ಮೂವಿ. ನಂಗೆ ತುಂಬಾ ಖುಷಿ ಆಯ್ತು. ಲೈಕ್ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಫಾರ್ ಮೀ. ಸೊ ಥ್ಯಾಂಕ್ ಯು. ಐ ರಿಕ್ವೆಸ್ಟ್ ಯು ನಿಮ್ ಎಲ್ಲಾರು ಹೋಗಿ ಮನೇಲಿ ನೋಡಿ. ಸಾರಿ, ಹೌದು, ಇದು ನಾನು ಮಾಡಿರೋದು ಇದು ಫಸ್ಟ್ ಫಿಲ್ಮು. ಸೊ ಇಟ್ ವಾಸ್ ಆಸ್ ಅ ಫ್ರೆಶರ್. ಇಟ್ ವಾಸ್ ಅ ಫಸ್ಟ್ ಎವರ್ ಮೂವಿ ಐ ಹ್ಯಾವ್ ಮೇಡ್. ಯಾ. ಏನ್ ಎಲ್ಲರಿಗೂ ಪಬ್ಲಿಕ್ ಏನ್ ಹೇಳಕ್ ಇಷ್ಟಪಡ್ತೀರಲ್ಲ? ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಂತರ ಇನ್ನೂ ಒಬ್ರು ಆರ್ಟಿಸ್ಟ್ ಇರ್ತಾರೆ ಆಚೆ. ಅವ್ರೂ ಕನ್ಸ್ ಪಡ್ತಾರೆ ನಾನು ಮಾಡ್ಬೇಕು, ಹೋಗ್ಬೇಕು, ನೋಡ್ಬೇಕು, ಆಸ್ ಅನ್ ವರ್ಕ್ ಮಾಡ್ಬೇಕು ಆಸ್ ಅನ್ ಆರ್ಟಿಸ್ಟ್ ಅಂತ. ನಾನು ಅವ್ರಿಗೆ ಹೇಳಕ್ ಹೋಗ್ತೀನಿ, ಏನು ಕಷ್ಟ ಪಡೋದ್ ಅಂದ್ರೆ ಎಲ್ಲಾರ್ಗು ಕಷ್ಟ ಪಡ್ಬೇಕು. ಎಲ್ಲಾದ್ರೂ ಹೋದ್ರೆ ಕಷ್ಟ ಪಡ್ಲೇಬೇಕು. ಬಟ್ ಯಾವಾಗೂ ಗಿವ್ ಅಪ್ ಮಾಡ್ಬಾರ್ದಂತ. ಒನ್ ಡೇ ಡೆಫಿನೆಟ್ಲಿ ಅದು ಕನ್ಸು ಅದು ಬಂದೇ ಬರುತ್ತೆ. ಡೆಫಿನೆಟ್ಲಿ ಅದು ರಿಯಾಲಿಟಿಯಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಫಿಲ್ಮ್ ಬಗ್ಗೆ, ಈ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ಬಿಕಾಸ್ ನೀವು ಆಸ್ ಎ ಸ್ಟೂಡೆಂಟ್ ಆಗಿ ನೀವು ಬಂದಿದ್ದೀರಾ. ಓಕೆ, ಇದು ಹರರ್ ಮೂವಿ. ಹರರ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೆಂಗೆ ಭಯ ಆಯ್ತು? ಬೇರೆಯವ್ರಿಗೆ ಯಾವ ತರ? ಸೊ ಅದೆಲ್ಲ ನಂಗೆ ಅಷ್ಟೇನು ಭಯ ಏನಿದ್ದಿಲ್ಲ. ಆಸ್ ಅನ್ ಆರ್ಟಿಸ್ಟ್, ಆಸ್ ಅನ್ ಫ್ರೆಶರ್, ನನಗೋಸ್ಕರ ಇದು ಐ ಫೆಲ್ಟ್ ರಿಯಲಿ ಹ್ಯಾಪಿ ವರ್ಕಿಂಗ್ ಫಾರ್ ಆಲ್ ದ ಪೀಪಲ್. ಸೊ ನಿಮ್ಮ ಕ್ವಶನ್ ನಂಗೆ ಚೆನ್ನಾಗಿ ಅರ್ಥ ಆಗಿಲ್ಲ. ತುಂಬಾ ರಿಪೀಟ್ ಮಾಡ್ತೀರಾ? ಆಸ್ ಎ ಸ್ಟೂಡೆಂಟ್ ನೀವು ಹರರ್ ಫಿಲ್ಮ್ಗೆ ಬಂದ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾನೇ ಚೆನ್ನಾಗಿತ್ತು. ಆಸ್ ಅ ಫ್ರೆಶರ್ ನನಗೆ ಅದು ಫೀಲ್ ಆಗಿಲ್ಲ ನಾನು ಫಸ್ಟ್ ಟೈಮ್ ಆಕ್ಟ್ ಮಾಡ್ತಿದ್ದೀನಿ ಅಂತ. ನನ್ನ ಹತ್ರ ನನಗೆ ತುಂಬಾ ಕಾನ್ಫಿಡೆಂಟ್ ಇತ್ತು. ನನ್ನ ಹೊಳಗಡೆ ತುಂಬಾ ಕಾನ್ಫಿಡೆಂಟ್ ಇತ್ತು. ನಾನು ಒಳ್ಳೇದು ಮಾಡ್ತೀನಿ, ಮಾಡಿ ತೋರಿಸ್ತೀನಿ, ಸರ್ ಪ್ರೌಡ್ ಫೀಲ್ ಮಾಡಿಸ್ತೀನಿ ಅಂತ, ಎಲ್ಲರಿಗೂ ಪ್ರೌಡ್ ಫೀಲ್ ಮಾಡಿಸ್ತೀನಿ ಅಂತ ನನ್ನ ಹೊಳಗಡೆ ಅದು ಫೀಲಿಂಗ್ ಇತ್ತು. ಸೊ ನಾನು ಜಾಬ್ ಮಾಡಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಯಾವ್ದೋ ಒಂದ್ ಸೀನ್ ಹೇಳಿ ಸ್ವಲ್ಪ ನಿಮ್ಗೆ ಅಂತ. ಎಲ್ಲಾದ್ರಲ್ಲೂ ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ ಅಂತ ಏನು ಇಲ್ಲ. ಬಟ್ ದೇರ್ ಆರ್ ಫ್ಯೂ ಸೀನ್ಸ್ ಲೈಕ್ ನನಗೆ ಮೇಲೆ ಸೋಫಾದಿಂದ ಬೀಳ್ಬೇಕು ಅಂತ ಅದೆಲ್ಲ ಇತ್ತು. ಸೊ ಇಟ್ ವಾಸ್ ಕೈಂಡ್ ಆಫ್ ನ್ಯೂ ಟು ಮೀ. ಏಟೆಲ್ಲ ಬಿತ್ತು ನನಗೆ. ಸೊ ಇಟ್ಸ್ ಕೈಂಡ್ ಆಫ್ ಮೆಮೊರೇಬಲ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್.